ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾನ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನಾವು ಸಣ್ಣವರಿದ್ದಾಗ ಬಾದಾಮ್ ಪುರಿ ತಿಂತಿದ್ದೇವೆ, ನೆನಪೈತೇನ್ರಿ? ಬರ್ರಿ ಇವತ್ತು ಬಾದಾಮ್ ಪುರಿ ಮಾಡೋಣಂತ. ನೀವು ಹಿಂಗೆ ಮಾಡಿದ್ರೆ ಒಂದು ವಾರ ಇಟ್ಟರು ಏನೂ ಆಗಲ್ಲ ನೋಡ್ರಿ. ನಾನು ಗೋಧಿ ಹಿಟ್ಲಿಂದ ಮಾಡಾಕತ್ತೀನಿ. ನೀವು ಬೇಕಿತ್ತಂದ್ರೆ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೋಬೋದು. ಗೋಧಿ ಹಿಟ್ಟು ಬೆಳೆಸಿದ್ರಂದ್ರೆ ನೀವು ಇದ್ರೊಳಗೆ ಚಿರೋಟಿ ರವಾನು ಹಾಕೋಬೇಕಾಗ್ತೈತಿ. ನಾನು ಇಲ್ಲಿ ವಿಡಿಯೋ ಶೂಟ್ ಆಗಿಲ್ಲ, ಅದು ಮಿಸ್ ಆಗೈತಿ. ನೀವು ಮಾತ್ರ ಮಿಸ್ ಮಾಡೋಕೆ ಹೋಗಬೇಡ್ರಿ. ನೀವೇನಾರು ಮಿಸ್ ಮಾಡಿದ್ರಂದ್ರೆ ನಿಮ್ಮದು ಬಾದಾಮ್ ಪುರಿ ಗರಿ ಗರಿಯಾಗಿ ಆಗೋದಿಲ್ಲ. ಅಳತಿ ಹೇಳ್ತೀನಿ ನೋಡ್ರಿ ಹಿಟ್ಟಿಂದು. ನೀವು 2 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ 1 ಕಪ್ ಚಿರೋಟಿ ರವೆ ತೊಗೋಬೇಕಾಗ್ತೈತಿ. ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಅರಿಶಿನ ಮತ್ತೊಂದು ಸ್ವಲ್ಪ ಉಪ್ಪು. ಅರಿಶಿನ ಕಲರ್ ಸಂಬಂಧ ಹಾಕೀನಿ, ಕಂಪ್ಲೀಟ್ಲಿ ಆಪ್ಷನಲ್ ಐತಿ. ನೀವು ಬೇಕಿತ್ತಂದ್ರೆ ಸ್ಕಿಪ್ನು ಮಾಡ್ಕೋಬೋದು. ಸ್ವಲ್ಪನೇ ನೀರು ಹಾಕಿ ನೋಡ್ರಿ, ನಾ ಚಂದಂಗೆ ಗಟ್ಟಂಗಿ ನಾದಿ ಇದನ್ನು ಒಂದು ಸ್ವಲ್ಪ ಮುಚ್ಚಿಟ್ಟು ನೆನೆಯಾಕ ಬಿಟ್ಬಿಡ್ತೀನಂತ. ನಾ ಇಲ್ಲಿ ನಿಮಗೆ 2 ಪಾಕ ಮಾಡೋದು ಹೇಳ್ಕೊಡ್ತೀನಿ. ಒಂದು ಬೆಲ್ಲದ್ದು, ಇನ್ನೊಂದು ಸಕ್ಕರೆದು. ನಿಮಗೆ ಯಾವ್ದು ಬೇಕಲ್ಲ ಅದನ್ನು ನೀವು ರೆಸಿಪಿನ ಮಾಡಿ ಎಂಜಾಯ್ ಮಾಡ್ಬೋದು. ಬೆಲ್ಲದ ಪಾಕದ ಅಳತಿ ಏನಂದ್ರೆ, ನೀವು 1 ಬೌಲ್ ನೀರು ತೊಗೊಂಡ್ರೆ 1 ಬೌಲ್ ಬೆಲ್ಲ ಹಾಕೋರಿ. ಇಲ್ಲಂತಂದ್ರೆ ನೀವು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಅಂತಂದ್ರೆ 1 ಬೌಲ್ ನೀರು ಹಾಕ್ಕೊಂಡ್ರೆ ಅರ್ಧ ಬೌಲ್ ಬೆಲ್ಲ ಹಾಕೋರಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನೀವು ಅದರೊಳಗೆ ಬೇಕಂದ್ರೆ ಅರಿಶಿನ ಪುಡಿನೂ ಹಾಕೋರಿ. ಬೆಲ್ಲ ಹಾಕಿದರೆ ಏನೂ ಹಾಕೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ನಾರ್ಮಲಿ ಕಲರ್ ಹಾಗೆ ಆಗ್ತೈತಿ. ಎಲ್ಲ ಸಕ್ಕರೆದಾಗಲಿ ಮತ್ತು ಬೆಲ್ಲದಾಗಲಿ ಎರಡೂ ಕೂಡ ಒಂದು ಎಳೆ ಪಾಕ ಅಂತಾರಲ್ಲ ಹಂಗೆ ಆಗಬೇಕು, ಅಂದ್ರೇ ಭಾಳ ಚಲೋ ಆಗ್ತೈತಿ ನೋಡ್ರಿ. ಸಕ್ಕರೆ ಪಾಕದ್ದು ಅಳತಿ ಹೇಳಬೇಕಪ್ಪ ಅಂತಂದ್ರೆ ನಾನು 2 ಬೌಲ್ ನೀರು ತೊಗೊಂಡು 2 ಬೌಲ್ ಸಕ್ಕರೆ ಹಾಕ್ಕೊಂಡೀನಿ. ಸಕ್ಕರೆ ಕಮ್ಮಿ ತಿನ್ನೋರು 2 ಬೌಲ್ ನೀರಿಗೆ 1 ಬೌಲ್ ಸಕ್ಕರೆ ಹಾಕೋರಿ. ಇಷ್ಟು ನಾ ಏನು ಮಾಡೀನಿ, ಅದನ್ನು ಚೆಂದಂಗೆ ಕುದಿಲಾಕ ಬಿಟ್ಬಿಟ್ಟಿನಿ. ಇದ್ರೊಳಗೆ ಏಲಕ್ಕಿ ಪುಡಿ ಹಾಕೋದು ವಿಡಿಯೋನು ಕೂಡ ಸ್ಕಿಪ್ ಆಗೈತಿ. ಅದ್ರೊಳಗೆ ಏಲಕ್ಕಿ ಪುಡಿ ಹಾಕೊಳ್ಳೋದು ಮಾತ್ರ ಮರಿಬೇಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಅದನ್ನು ನಾ ಇಲ್ಲಿ ಹಿಟ್ಟು ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆ ನೆನೆಯಾಕೆ ಬಿಟ್ಟಿದ್ದೆ. ನೀವು ಬೇಕಿತ್ತಂದ್ರೆ 1 ತಾಸು ನೆನೆಯಾಕೆ ಬಿಡ್ರಿ. ಭಾಳ ಅಂದ್ರೆ ಭಾಳ ಚಂದ ಅವು ಪುರಿಗಳಾಗ್ತಾವೆ. ನಾವು ಎಷ್ಟು ಹಿಟ್ಟು ನೆನೆಸ್ತೇವಲ್ಲ ಅಷ್ಟು ಚಂದ ಪುರಿಗಳಾಗ್ತಾವೆ. ನಾ ಚೆಂದಂಗೆ ಆಮೇಲೂ ಎಣ್ಣೆ ಹಾಕಿ ಹಿಟ್ಟಿಗೆ ಹದ ಮಾಡ್ಕೊಳಕತ್ತೀನಿ ನೋಡ್ರಿ. ನೀವು ಒಂದು ಸತಿ ನಾದಿಟ್ರು ಆಮೇಲೆ ಇನ್ನೊಂದು ಸತಿ ನೆನೆಯಾಕೆ ಬಿಟ್ಟಿರ್ತೀರಲ್ಲ ಅವಾಗೂ ಕೂಡ ನೀವು ಚೆಂದಂಗೆ ಹದ ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲಿ ಎಷ್ಟು ಪುರಿ ಬೇಕಲ್ಲ ಅದರ ಅಳತಿಗೆ ಒಂದು ಸ್ವಲ್ಪ ಸಣ್ಣ ಉಂಡೆ ಆಕಾರ, ಭಾಳ ದೊಡ್ಡ ತೊಗೋಬಾರ್ದು, ಸಣ್ಣನೇ ತೊಗೊಂಡು ನಾ ಇಲ್ಲಿ ಏನು ಮಾಡ್ಕೊಳತ್ತೀನಿ ಅಂದ್ರೆ ಉಳ್ಳಿ ಮಾಡಿ ಇಟ್ಕೊಳಕತ್ತೀನಿ. ಎಲ್ಲ ಒಮ್ಮೆ ಮಾಡಿ ಇಟ್ಕೊಂಡ್ರೆ ನಮ್ಗೆ ಕರಿಲಾಕ ಈಸಿ ಆಗ್ತೈತಿ ನೋಡ್ರಿ. ನಾ ಇಲ್ಲೊಂದು ಮಿಸ್ಟೇಕ್ ಮಾಡೀನಿ, ನೀವು ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಏನು ಮಿಸ್ಟೇಕ್ ಅನ್ನೋದು ನಾನು ಮುಂದೆ ವಿಡಿಯೋ ನೋಡ್ರಿ, ಏನು ಅನ್ನೋದು ನಾನು ಹೇಳ್ತೀನಂತ ನೋಡ್ರಿ. ಇಲ್ಲಿ ನಾನು ಚೆಂದಂಗೆ ಉಳ್ಳಿ ಮಾಡಿ ಇಟ್ಕೊಂಡೀನಿ. ನೀವು ಉಳ್ಳಿ ಬೇಕಿತ್ತಂದ್ರೆ ಜಾಸ್ತಿನೂ ಮಾಡಿ ಇಟ್ಕೋಬೋದು, ಇಲ್ಲ ಸ್ವಲ್ಪ ಮಾಡಿ ಆಮೇಲೆ ಸ್ವಲ್ಪ ಕರಿತೀನಿ ಅಂತಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಥರನೂ ನಡಿತೈತಿ. ನಾ ಇಲ್ಲಿ ನೋಡ್ರಿ ಎಣ್ಣೆ ಹಚ್ಚಿ ಲಟ್ಸ್ಕೊಳಕತ್ತೀನಿ. ನೀವು ಬೇಕಿತ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಕೂಡ ಲಟ್ಸ್ಕೊಬೋದು. ಇಲ್ಲಿ ನೋಡ್ರಿ ಹಿಂಗೆ ಚಪಾತಿ ಲಟ್ಸ್ದಂಗೆ ಲಟ್ಸ್ಕೊಂಡು ನಾ ಇಲ್ಲಿ ತುಪ್ಪ ಸವರಾತೀನಿ ಒಳಗೆ. ನೀವು ಕೂಡ ಚೆಂದಂಗೆ ಒಳಗೆ ತುಪ್ಪ ಸವರಿ, ಹಿಟ್ಟು ಸವರಬೇಡ್ರಿ, ಚಲೋ ಹತ್ತಂಗಿಲ್ಲ. ಸ್ವಲ್ಪ ತುಪ್ಪ ಸವರ್ಕೊಂಡು ನೋಡ್ರಿ ಆ ತುದಿ ಮತ್ತು ಈ ತುದಿ ಅಷ್ಟೇ ಪ್ರೆಸ್ ಮಾಡಿರಿ, ಅಂದ್ರೆ ಗರಿಯಾಗಿ ಇರ್ತೈತಿ. ಎಲ್ಲನೂ ಪ್ರೆಸ್ ಮಾಡೋಕೆ ಹೋಗಬಾರ್ದು. ಅಲ್ಲಿ ಲಾಸ್ಟ್ ತುದಿ ಮತ್ತು ಈ ಕಡೆ ತುದಿನ ಅಷ್ಟೇ ನಾವು ಪ್ರೆಸ್ ಮಾಡ್ಕೋಬೇಕಾಗ್ತೈತಿ. ಇನ್ನೊಂದನ್ನು ಕೂಡ ನಾನು ಹ್ಯಾಂಗೆ ಮಾಡೋದು ಅಂತ ತಕ್ಷಣ ತೋರಿಸ್ತೀನಿ ನೋಡ್ರಿ. ಹೀಗೆಲ್ಲ ಮಾಡ್ಕೊಂಡ್ಮ್ಯಾಗ ನೋಡ್ರಿ ನಂದು ಸಕ್ಕರೆ ಪಾಕ 1 ಎಳೆ ರೆಡಿ ಆಗೈತಿ. ನಾನು ಬೆಲ್ಲದ ಪಾಕನೂ 1 ಎಳೆ ರೆಡಿ ಆಗಿತ್ತು, ಅದನ್ನು ತೆಗೆದಿಟ್ಕೊಂಡ್ಬಿಟ್ಟಿನಿ. ಸಕ್ಕರೆ ಪಾಕನೂ 1 ಎಳೆ ರೆಡಿ ಆಗೈತಿ. ನಾ ಏನು ಮಿಸ್ಟೇಕ್ ಮಾಡಿದ್ದೆ ಅಂದ್ರೆ ಇಲ್ಲೇ ಹೇಳ್ತೀನಿ ನೋಡ್ರಿ. ನಂದು ಎಣ್ಣೆದು ಒಲೆ ಭಾಳ ಜೋರಿತ್ತು, ಎಣ್ಣೆ ಭಾಳ ಕಾದಿತ್ತು. ಹೀಗಾಗಿ ನಾ ಅದರೊಳಗೆ ಹಾಕಿಬಿಟ್ಟಿನಿ. ನಂದು ಫಸ್ಟ್ ಒಂದು ಏನು ಮಾಡಿದ್ದೆಲ್ಲ ಅದು ಸ್ವಲ್ಪ ಸೀದು ಹೋಗೈತಿ. ಇದು ನೀವು ಯಾವಾಗಲೂ ಬೇಯಿಸ್ಬೇಕಾಗಿತ್ತಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಬೇಕು, ಅಂದ್ರೆ ಚಲೋ ಕಲರ್ ಬರ್ತೈತಿ. ಈಗ ನಾನು ನೆಕ್ಸ್ಟು ನಿಮಗೆ ಬೇಯಿಸಿ ತೋರಿಸ್ತೀನಿ ನೋಡ್ರಿ ಹ್ಯಾಂಗೆ ಕರಿಬೇಕಂತ ಹೇಳಿ. ನೋಡ್ರಿ ಈಗ ಹಾಕಕತ್ತೀನಲ್ಲ ನೋಡ್ರಿ, ಒಲೆ ಮೀಡಿಯಮ್ ಫ್ಲೇಮ್ನಾಗೆ ಇರಬೇಕು. ನೀವು ಜೋರು ಇಟ್ರಿ ಇಲ್ಲ ಸಣ್ಣ ಇಟ್ರಿ ಅಂದ್ರೆ ಕುರ್ಕುರೆನೂ ಆಗಂಗಿಲ್ಲ, ಆಮೇಲೆ ಜಲ್ದಿ ಹೊತ್ತು ಹೋಗ್ಬಿಡ್ತಾವೆ.
ಹೀಗಾಗಿ ಅದು ಕಲರ್ನೂ ಕರೆಕ್ಟ್ ಬರಬೇಕು. ಕಲರ್ನು ಕರೆಕ್ಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಚೆಂದಂಗೆ ಹುರ್ಕೋಬೇಕಾಗ್ತೈತಿ. ನೋಡ್ರಿ ಇಲ್ಲಿ ಇದು ಕಲರ್ನು ಪರ್ಫೆಕ್ಟ್ ಅದ. ಸಣ್ಣ ಒಲೆ ಇಟ್ಟು ಹುರಿಬಾರ್ದು, ಮೀಡಿಯಮ್ ಒಲೆ ಇಟ್ಟು ಹುರಿಬೇಕು. ಎಲ್ಲನೂ ನಾನೇ ಹಿಂಗೆ ಚೆಂದಂಗೆ ಹುರ್ಕೊಂಡಿನಂತ್ರಿ. ಹುರ್ಕೊಂಡು ಕಿಶಿಂದ ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲ ಒಂದು 2 ನಿಮಿಷ ಬಿಟ್ಟು ಆ ಸಕ್ರೆ ಪಾಕ ಏನಿರ್ತಿತ್ತಲ್ಲ ಆ ಸಕ್ರೆ ಪಾಕ ಒಳಗೆ ನಾವು ಚೆಂದಂಗೆ ಇದನ್ನು ಒಂದು 3ರಿಂದ 4 ನಿಮಿಷ ಬಿಟ್ಟು ಆ ಕಡೆ ಈ ಕಡೆ ಎಳಗ್ಯಾಡಿಸಿ ಚೆಂದಂಗೆ ಮತ್ತು ಒಂದು 2ರಿಂದ 3 ನಿಮಿಷ ಬಿಟ್ಟು ಇದನ್ನು ನಾವು ಹೊರಗೆ ತೆಗೆದಿಟ್ಕೋಬೇಕಾಗ್ತೈತೆ ರೀ. ನೀವು ಏನಿಲ್ಲ ಅಂತಂದ್ರೂ ಒಂದು 2ರಿಂದ 3 ನಿಮಿಷ ಅಷ್ಟೇ ಬಿಡಬೇಕು. ನೀವು ಜಾಸ್ತಿ ಬಿಟ್ರಿ ಅಂದ್ರೆ ಭಾಳ ಮೆತ್ತಗಾಗ್ಬಿಡ್ತಾವೆ. ಜಾಸ್ತಿ ಹೊತ್ತು ಬಿಡಬಾರ್ದು, ಮತ್ತು ಭಾಳ ಬಿಸಿ ಬಿಸಿ ಹಾಕಿದ್ರೂ ಮೆತ್ತಗಾಗ್ಬಿಡ್ತಾವೆ. ಹೀಗಾಗಿ ಒಂದು ಸ್ವಲ್ಪ ಕರೆದಾದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಸಕ್ರೆ ಪಾಕ ಒಳಗೆ ಹಾಕಬೇಕು. ಆಮೇಲೆ ನೋಡಿರಿ ಮಸ್ತ್ ರೆಡಿ ಆಯಿತು. ಸಂಜೆಗೆ ಚಹಾ ಜೊತೆಗೆ ಒಂದು ತಿಂದು ಚಹಾ ಕುಡಿದ್ರೆ ಎಷ್ಟು ಚಲೋ ಅನ್ನಿಸ್ತಿತ್ತಲ್ರಿ. ನಾ ಇದ್ರ ಮೇಲೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಬಾದಾಮ ಒಂದು ಸ್ವಲ್ಪ ಹೆರಚಿಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಂಡಿದ್ದು ನೋಡಿರಿ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೂ ವಿಡಿಯೋ ಮಾಡೋಕೆ ಚಲೋ ಅನ್ನಿಸ್ತೈತಿ. ನಿಮಗೆ ಯಾವುದಾದ್ರು ರೆಸಿಪಿ ಬೇಕಿತ್ತಂದ್ರೆ ಹೇಳ್ರಿ, ನಾ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಂತ. ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.